ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ. ಉಪಚುನಾವಣೆ ಮುಗಿತಾ ಇದ್ದಂತೆ ಕೈ ಶಾಸಕರು ಅಲರ್ಟ್ ಆಗಿದ್ದು, ನಾಳೆ ದೆಹಲಿಗೆ ತೆರಳುತ್ತಾರೆ 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು. ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಶಾಸಕರ ದೆಹಲಿ ಪ್ರವಾಸ. ಏಪ್ರಿಲ್ 17ರ ಬಳಿಕ ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ದೆಹಲಿಗೆ ಹೊರಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಪಕ್ಷಕ್ಕಾಗಿ ದುಡಿದಿದ್ದೇವೆ, ನಮಗೂ ಅವಕಾಶ ಕೊಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಸರ್ಕಾರ ರಚನೆಯಾಗಿ 3 ವರ್ಷ ಕಳೀತಾ ಬಂತು, ಇನ್ನುಳಿದ 2 ವರ್ಷಕ್ಕಾದ್ರೂ ನಮ್ಮನ್ನ ಸಚಿವರನ್ನಾಗಿ ಮಾಡಿ ಅಂತ ಪಟ್ಟು ಹಿಡಿಯೋದಕ್ಕೆ ರೆಡಿಯಾಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ವರಿಷ್ಠರಿಗೆ ಮನವಿ ಸಲ್ಲಿಸೋದಕ್ಕೆ ನಾಳೆ ದೆಹಲಿಗೆ 20 ಶಾಸಕರ ನಿಯೋಗ ಹೊರಟು ನಿಂತಿದೆ. ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕಸರತ್ತು. ಏಪ್ರಿಲ್ 17ನೇ ತಾರೀಕು ಆದ್ಮೇಲೆ ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ಮನವಿ ಸಲ್ಲಿಸ್ಬಿಡೋಣ ಅಂತ 20 ಶಾಸಕರ ತಂಡ ಹೈಕಮಾಂಡ್ ಭೇಟಿಗೆ ಹೊರಟು ನಿಂತಿದೆ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ದೆಹಲಿಗೆ ಹೊರಟು ನಿಂತಿದ್ದಾರೆ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ, ನಮಗೂ ಒಂದು ಅವಕಾಶ ಬೇಕು, ಸರ್ಕಾರ ರಚನೆಯಾಗಿ ಈಗಾಗಲೇ 3 ವರ್ಷ ಆಗೋಗ್ತಾ ಇದೆ, ಇನ್ನು ಉಳಿದಿರೋ 2 ವರ್ಷದಲ್ಲಾದ್ರೂ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿಯೋದಕ್ಕೆ ಶಾಸಕರ ತಂಡ ದೆಹಲಿಗೆ ಹೊರಟು ನಿಂತಿದೆ. ಕಾಂಗ್ರೆಸ್ನ 20 ಶಾಸಕರು ದೆಹಲಿಗೆ ಹೊರಟು ನಿಂತಿದ್ದಾರೆ. ಸಂಪುಟ ಪುನರ್ರಚನೆ ವೇಳೆ ಹಿರಿಯ ಶಾಸಕರನ್ನ ಪರಿಗಣಿಸಬೇಕು. ಈಗ ಬೈ ಎಲೆಕ್ಷನ್ ಮುಗಿದಿದೆ, ಶಾಸಕರೆಲ್ಲ ದೆಹಲಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಅಧಿವೇಶನದ ವೇಳೆ ಹಿರಿಯ ಶಾಸಕರೆಲ್ಲ ಸಭೆ ಮಾಡಿದ್ವಿ, ವರಿಷ್ಠರ ಗಮನಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಕಾಂಗ್ರೆಸ್ನಲ್ಲಿ ಹಿರಿಯರಾಗಿರ್ತಕ್ಕಂಥ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ದೆಹಲಿಗೆ ಹಿರಿಯ ಶಾಸಕರು ತೆರಳ್ತಾ ಇದ್ದಾರೆ. ಈ ಪೈಕಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಟಿಬಿ ಜಯಚಂದ್ರ ಅವರಿದ್ದಾರೆ. ಸರ್, ಹಿರಿಯ ನಾಯಕರು ಅಂದರೆ 3, 4, 5, 6 ಬಾರಿ ಗೆದ್ದಿರ್ತಕ್ಕಂಥವರೆಲ್ಲರೂ ಕೂಡ ಸಚಿವ ಸಂಪುಟ ಸೇರ್ಪಡೆಗೋಸ್ಕರ ದೆಹಲಿ ಯಾತ್ರೆ ತೆರಳ್ತಾ ಇದ್ದೀರಿ. ಈ ಹಿಂದೆ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿತ್ತು. ಏನು ಒತ್ತಾಯ ಮಾಡ್ತೀರಿ ಹೈಕಮಾಂಡ್ ನಾಯಕರ ಮುಂದೆ? ಯಾವ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು? ಎಲ್ಲರೂ ಕೂಡ ಅವಕಾಶಕ್ಕೆ, ರಾಜಕೀಯದಲ್ಲಿ ಅವಕಾಶ ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಆಸೆ ಇರ್ತದೆ. ಅದನ್ನು ಮಾಡಬೇಕಾದಾಗ ಬರೀ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು, ಪಕ್ಷದವನ್ನು ಗಟ್ಟಿಗೊಳಿಸಬೇಕಾದಾಗ, ಮುಂದಿನ ಚುನಾವಣೆಯಲ್ಲಿ ಎದುರಿಸಬೇಕಾದಂಥ ಸನ್ನಿವೇಶದಲ್ಲಿ ನಮ್ಮ ಕಾರ್ಯತಂತ್ರ ಏನಿರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಭಾಳಷ್ಟು ಜನಕ್ಕೆ 3 ವರ್ಷ ಅವಕಾಶ ಆಗಿದೆ. ಇನ್ನು ಪುನರ್ರಚನೆ ಮಾಡಿ ಬೇರೆಯವ್ರಿಗೂ ಅವಕಾಶವನ್ನು ಮಾಡಿ ಅಂತಕ್ಕಂಥದ್ದು ಬೇಡಿಕೆಯಾಗಿದೆ. ಮುಖ್ಯವಾಗಿ ಮೇ 20 ಬಂದರೆ 3 ವರ್ಷ ಆಗುತ್ತೆ ಸರ್ಕಾರಕ್ಕೆ. ಈ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕದೇ ಇರುವಂಥ ತೀರ್ಮಾನಗಳೇ ಕಾಣಿಸ್ತಾ ಇದ್ದಾವೆ. ಈಗ ನಿಮ್ಮ ಒತ್ತಾಯದಿಂದ ಏನು ಬದಲಾವಣೆ ಆಗುತ್ತೆ? ಏನಾಗ್ತದೆ ಅಂತೇಳಿ ಅಲ್ಲಿ ಹೋಗಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗ್ತದೆ ವಿನಃ ಈಗ ನಮ್ಮ ಒಟ್ಟಾರೆ ಅಭಿಪ್ರಾಯ ಇದಿದೆ. ಇದರಲ್ಲಿ ಪರ ವಿರೋಧ ಅಥವಾ ರಾಗ ದ್ವೇಷ ಯಾವುದೂ ಇಲ್ಲ. ಒಳ್ಳೆ ಮನಸ್ಸಿನಿಂದ ನಮ್ಮ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ AICC ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಅವ್ರ ಮುಂದೆ ಚರ್ಚೆ ಮಾಡಿದಲ್ಲಿ ಇನ್ಯಾರ ಮುಂದೆ ಚರ್ಚೆ ಮಾಡೋಕ್ಕಾಗ್ತದೆ? ಸರ್, ಈಗ ಒಂದಷ್ಟು ಜನ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ಈಗ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತೇಳಿ ಚರ್ಚೆ ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಡಿಮ್ಯಾಂಡ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ನೀವು ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದೆ ಅಂದರೆ ಮುಖ್ಯಮಂತ್ರಿಗಳ ಹಂತದಲ್ಲಿ ಈ ವಿಚಾರ ಇಲ್ವಾ? ಹಾಗಿದ್ರೆ ಸಚಿವ ಸಂಪುಟ ಪುನರ್ರಚನೆ ಈಗಾಗಲೇ ಅವತ್ತು ಮುಖ್ಯಮಂತ್ರಿಗಳ ಜೊತೆ ಕೂತು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ನಾವು ಒಟ್ಟಾರೆ ಸೇರಿದ ಮನೋಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.